ಕಳಲೆ ಅಂದರೆ ರುಚಿಯ ಜೊತೆಗೆ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಸಾಂಪ್ರದಾಯಿಕ ತರಕಾರಿ. ಇದರಲ್ಲಿ ಪೋಷಣೆಯ ನಾರಿನಂಶ ಸೇರಿದಂತೆ ನಮಗೆ ಅಗತ್ಯವಾದ ಕೆಲವು ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಸಸ್ಯ ಮೂಲದ ಪೌಷ್ಟಿಕಾಂಶಗಳು ಕೂಡ ಸಿಗುತ್ತದೆ. ಹಾಗಾಗಿ ರುಚಿಯ ಜೊತೆಗೆ ಪೌಷ್ಟಿಕವಾಗಿಯೂ ಇರುವ ಕಳಲೆಯನ್ನು ನಮ್ಮ ಅಡುಗೆಯಲ್ಲಿ ಸೇರಿಸಿಕೊಳ್ಳೋಣ. ಆದರೆ ಕಳಲೆಯನ್ನು ಅಡುಗೆಗೆ ಬಳಸುವ ಮೊದಲು ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡಿ ನೆನೆಸಿ ತಯಾರಿಸಿಕೊಳ್ಳುವುದು ಬಹಳ ಮುಖ್ಯ. ನಾನು ಮೊನ್ನೆ ಮಾಡಿದ ಕಳಲೆ ಪಲ್ಯದ ವಿಡಿಯೋದಲ್ಲಿ ಕಳಲೆಯನ್ನು ಹೇಗೆ ಬಳಸಬೇಕು, ಹೇಗೆ ನೆನೆಸಬೇಕು ಮತ್ತು ಸರಿಯಾದ ತಯಾರಿ ವಿಧಾನ ಏನು ಅನ್ನೋದನ್ನು ವಿವರವಾಗಿ ತಿಳಿಸಿದ್ದೇನೆ. ಆ ವಿಡಿಯೋ ನೋಡಿರದಿದ್ದರೆ ತಪ್ಪದೇ ಒಮ್ಮೆ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೇನೆ. ಇವತ್ತು ಅದೇ ರೀತಿ ತಯಾರಿಸಿಕೊಂಡ ಕಳಲೆಯಿಂದ ತುಂಬ ರುಚಿಯಾದ ಸಾಂಪ್ರದಾಯಿಕ ಶೈಲಿಯ ಕಳಲೆ ಹುಳಿಯನ್ನು ಮಾಡೋಣ. ಇದು ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್. ನಮಸ್ಕಾರ, ಇವತ್ತಿನ ಸವಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ರುಚಿಯಾದ ಹಾಗೂ ಪೌಷ್ಟಿಕವಾದ ಕಳಲೆ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಬಿದಿರಿನ ಚಿಗುರು ಅಂದರೆ ಒಂದು ಕಳಲೆಯನ್ನು ತಗೊಂಡಿದ್ದೇನೆ. ಇದನ್ನು ಇಂಗ್ಲೀಷಿನಲ್ಲಿ ಬ್ಯಾಂಬೋ ಶೂಟ್ಸ್ ಅಂತ ಕರೀತಾರೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಿನಲ್ಲಿ ನೆನೆಸಿಡಬೇಕಾಗತ್ತೆ. ಇದನ್ನು ನೇರವಾಗಿ ಬಳಸುವಂತಿಲ್ಲ, 4 ದಿನ ನೀರಿನಲ್ಲಿ ನೆನೆಸಿ ಬಳಸಬೇಕು. 4 ದಿನ ನೀರಿನಲ್ಲಿ ನೆನೆಸಿ ಪ್ರತಿದಿನ ನೀರನ್ನು ಚೇಂಜ್ ಮಾಡಬೇಕು. ಎಕ್ಸಾಂಪಲ್, ಇವತ್ತು ಸಂಜೆ ನೀರಿನಲ್ಲಿ ನೆನೆಸಿದ್ದಿದ್ರೆ ನಾಳೆ ಸಂಜೆ ನೀರನ್ನು ಚೇಂಜ್ ಮಾಡಿ ಫ್ರೆಶ್ ನೀರನ್ನು ಹಾಕಿ ಪ್ರತಿದಿನ 4 ದಿನಗಳವರೆಗೆ ಹೀಗೆ ಚೇಂಜ್ ಮಾಡ್ತಾ ಇರಬೇಕು. ಹೀಗೆ ಚೇಂಜ್ ಮಾಡಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೇನೆ. ಇದು ಮುಳುಗುವಷ್ಟು ನೀರು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ 6 ವಿಸಿಲ್ ಬರುವವರೆಗೆ ನಾರ್ಮಲ್ ಫ್ಲೇಮ್ನಲ್ಲಿ ಬೇಯಿಸಿಕೊಳ್ಳೋಣ. ಕಳಲೆ ಚೆನ್ನಾಗಿ ಬೆಂದ ನಂತರ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳೋಣ. ಈಗ ನಾನು ಇಲ್ಲಿ ಸುಮಾರು 1 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಅರ್ಧ ಗಂಟೆ ನೆನೆಸಿಟ್ಟುಕೊಂಡಿದ್ದೇನೆ. ಅದನ್ನು ನೀರು ಸಮೇತ ಕುಕ್ಕರ್ಗೆ ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ 3 ವಿಸಿಲ್ ಬರುವವರೆಗೆ ಬೇಯಿಸಿಕೊಳ್ಳೋಣ. ಇದು ಬೇಯುವಷ್ಟರಲ್ಲಿ ನಮ್ಮ ಹುಳಿಗೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಮೊದಲು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಲೋನಲ್ಲಿಟ್ಟಿದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕಿ ಲೈಟ್ ಬ್ರೌನ್ ಕಲರ್ ಬರುವವರೆಗೆ ಹುರಿದುಕೊಳ್ಳೋಣ. ಉದ್ದಿನಬೇಳೆ ಸ್ವಲ್ಪ ಲೈಟ್ ಕಲರ್ ಬಂದರೆ ಸಾಕಾಗತ್ತೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು ಸೇರಿಸಿ ಎರೋಮ ಬರುವವರೆಗೆ ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಇದಕ್ಕೆ 6 ಬ್ಯಾಡಗಿ ಮೆಣಸನ್ನು ಸೇರಿಸ್ತಾ ಇದ್ದೇನೆ. ಮೆಣಸಿನಕಾಯಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಂತೆ ಸ್ವಲ್ಪ ಬೇವಿನ ಎಲೆಗಳನ್ನು ಸೇರಿಸಿ ಹೀಗೆ ಮಧ್ಯೆ ಮಧ್ಯೆ ಕೈ ಆಡಿಸುತ್ತಾ 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಸೇರಿಸಿಕೊಳ್ಳೋಣ. ಧನಿಯಾ ಕೊನೆಯಲ್ಲಿ ಸೇರಿಸಿಕೊಂಡು ಸ್ವಲ್ಪನೇ ಹುರ್ಕೊಂಡ್ರೆ ಸಾಕಾಗತ್ತೆ. ತುಂಬ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಂತ ಇಲ್ಲ. ಕೊನೆಯದಾಗಿ 1 ಕಪ್ನಷ್ಟು ಕೊಬ್ಬರಿ ತುಂಡನ್ನು ಸೇರಿಸಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಕೊಬ್ಬರಿಯನ್ನು ಕೂಡ ತುಂಬ ಹುರ್ಕೊಳ್ಬೇಕಂತ ಇಲ್ಲ, ಮಸಾಲೆಯ ಬಿಸಿಯಲ್ಲೇ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೀರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಬಾಣಲೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಬೇಯಿಸಿಕೊಂಡಿರುವ ತೊಗರಿಬೇಳೆಯನ್ನು ಬಾಣಲೆಗೆ ಹಾಕಿಕೊಳ್ಳೋಣ. ಜೊತೆಗೆ 1 ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೇನೆ. ಅದನ್ನು ಚೆನ್ನಾಗಿ ಕಿವುಚಿ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಟರ್ಮರಿಕ್ ಪೌಡರನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ ಬೇಯಿಸಿಕೊಂಡಿರುವ ಕಳಲೆಯನ್ನು ಸೇರಿಸ್ತಾ ಇದ್ದೇನೆ. ನಂತರ ನಾವು ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಒಂದಕ್ಕೊಂದು ಬೆರೆಯುವಂತೆ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ಬೇಕಾಗುವಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಯಲು ಬಿಡೋಣ. ಕಳಲೆ, ಬೇಳೆ ಮತ್ತು ಮಸಾಲೆ ಎಲ್ಲವೂ ಚೆನ್ನಾಗಿ ಬೆರೆತು ಹುಳಿ ಗಟ್ಟಿಯಾಗಿ ಬರುವಂತೆ ಸ್ವಲ್ಪ ಹೊತ್ತು ಬೇಯಿಸಿಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ, ನಮ್ಮ ಕಳಲೆ ಹುಳಿ ಚೆನ್ನಾಗಿ ಕುದಿದು ಮಸಾಲೆ ಎಲ್ಲವೂ ಚೆನ್ನಾಗಿ ಬೆರೆತು ಹುಳಿ ಕೂಡ ಗಟ್ಟಿಯಾಗಿ ಬಂದಿದೆ. ಈಗ ಇದಕ್ಕೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಮಾಡಿಕೊಳ್ಳೋಣ. ಒಂದು ಸಣ್ಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆಯನ್ನು ಹಾಕೋಣ. ಸಾಸಿವೆ ಸಿಡಿಯುತ್ತಿದ್ದಂತೆ 2 ಒಣಮೆಣಸು, ಸ್ವಲ್ಪ ಕರಿಬೇವು, ಚಿಟಿಕೆ ಹಿಂಗು ಸೇರಿಸಿದ ಒಗ್ಗರಣೆಯನ್ನು ನಮ್ಮ ರುಚಿಯಾದ ಕಳಲೆ ಹುಳಿಗೆ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಕಳಲೆ ಹುಳಿ ಸವಿಯಲು ಸಿದ್ಧ. ಒಗ್ಗರಣೆ ಮಾಡುವಾಗ ಇಂಗು ಸೇರಿಸೋದನ್ನು ಮರಿಬೇಡಿ. ಇದು ಹುಳಿಗೆ ಸ್ಪೆಷಲ್ ರುಚಿ ಮತ್ತು ಫ್ಲೇವರನ್ನು ಕೊಡುತ್ತೆ. ಕಳಲೆಯ ರುಚಿ, ಹುಳಿಯ ತಾಜಾತನ, ಸಿಹಿಯ ಸಣ್ಣ ಸ್ಪರ್ಶ ಮತ್ತು ಮಸಾಲೆಯ ಪರಿಮಳ ಎಲ್ಲವೂ ಸೇರಿ ಅದ್ಭುತ ರುಚಿ ಕೊಡುವ ನಮ್ಮ ಕಳಲೆ ಹುಳಿಯನ್ನು ಒಮ್ಮೆ ಮಾಡಿ ಸವಿದು ನೋಡಿ. ಮತ್ತೆ ಮತ್ತೆ ತಿನ್ನಬೇಕು ಅನಿಸುವಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಈ ರೀತಿ ಕಳಲೆ ಹುಳಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಮತ್ತೊಮ್ಮೆ ನಮಸ್ಕಾರ.